ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ PDO ಆಗಿರ್ಬೋದು, ಯಾವುದೇ ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, KS, IAS, FD, SDA ಈ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇಂಗ್ಲೀಷ್ ಅನ್ನೋದು ಸಾಮಾನ್ಯವಾಗಿ ನಮಗಿರುವಂತಹ ಒಂದು ಟೆನ್ಷನ್ ಅಂತಾನೆ ಹೇಳ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಇವಾಗ ಕೆಲವೊಂದು ಪರೀಕ್ಷೆಗಳಿಗೆ ಕಂಪಲ್ಸರಿ ಇಂಗ್ಲೀಷ್ನ ಮಾಡಿದ್ದಾರೆ. ಅಂತಹ ಪರೀಕ್ಷೆಗಳಲ್ಲಿ ಹೇಳೋದಾದ್ರೆ PDO ಆಗಿರ್ಬೋದು ಅಥವಾ ಯಾರು ಸೆಕ್ರೆಟರೀಸ್ಗೆ ಕಾಲ್ ಮಾಡಿದಾಗ. ಸೊ ಹಾಗಾದ್ರೆ ಏನೇನು ಓದ್ಬೇಕು ನಾವು, ಸಿಲೆಬಸ್ ಏನೇನಿರುತ್ತೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಜನರಲ್ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಗ್ರಾಮರ್, vocabulary, spelling, synonyms, antonyms, correction and incorrection usage of English ಇಷ್ಟರ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾರೆ. ಹಾಗಾದ್ರೆ ಏನು ಹೀಗಂದ್ರೆ ಇಂಗ್ಲಿಷ್ ಗ್ರಾಮರ್ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ಸ್, ಡಿಗ್ರೀಸ್, ಟೈಪ್ಸ್ ಆಫ್ ಸೆಂಟೆನ್ಸಸ್, ಆಕ್ಟಿವ್ ಆಸ್ ಪ್ಯಾಸಿವ್ ಆಸ್ ಎಲ್ಲದೂ ಕೂಡ ಬರುತ್ತೆ. ಆದರೆ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಇದು ಮೂರನ್ನ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಹಾಗೆಯೇ vocabulary ಅಂತ ಅಂದ್ರೆ ಏನು? ಹಾಗಂದ್ರೆ ಪದಗಳ ಗುಚ್ಛ. ನಿಮಗೆ ಎಷ್ಟು ಪದಗಳ ಜ್ಞಾನ ಇರುತ್ತೋ ಆಗ ಮಾತ್ರ ನಿಮಗೆ ಪರೀಕ್ಷೆಯಲ್ಲಿ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಪೆಲ್ಲಿಂಗ್ ಎಷ್ಟೊಂದು ಸಲ ನಮಗೆ ಹೇಳಕ್ ಬರುತ್ತೆ, ಆದರೆ ಅದು ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ. ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಕೂಡ ನಾವಿಲ್ಲಿ ಮಾರ್ಕ್ಸ್ನ ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸಿನಾನಿಮ್ಸ್ ಅಂಡ್ ಆಂಟೋನಿಮ್ಸ್ ಅಂತಂದ್ರೆ ವಿರುದ್ಧ ಪದ. ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ, ಆಂಟೋನಿಮ್ಸ್ ಅಂತಂದ್ರೆ ವಿರುದ್ಧಾರ್ಥಕ ಪದ. ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಅಂದ್ರೆ ಏನು? ನಿಮ್ಗೊಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟ್ ಮಾಡಬೇಕು. ಅದು ಕರೆಕ್ಟ್ ಆಗಿದೆಯಾ, ಅದರಲ್ಲಿ ಮಿಸ್ಟೇಕ್ಸ್ ಇದೆಯಾ, ಪಂಕ್ಚುಯೇಷನ್ ಮಾರ್ಕ್ಸ್ ಕರೆಕ್ಟ್ ಇದೆಯಾ, ಇದನ್ನ ಚೆಕ್ ಮಾಡಬೇಕಾಗುತ್ತೆ. ಇದೆಲ್ಲವನ್ನೂ ಕೂಡ ನಾವು ಪೂರ್ತಿಯಾಗಿ ಜನರಲ್ ಇಂಗ್ಲೀಷ್ನಲ್ಲಿ ನೋಡ್ತಾ ಹೋಗ್ಬೋದು. ಪಾರ್ಟ್ಸ್ ಆಫ್ ಸ್ಪೀಚ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಡೀಟೇಲ್ ಆಗಿ ಓದಿದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇಂಗ್ಲೀಷ್ ನಿಮಗೆ ಬಹಳ ಈಸಿ ಆಗುತ್ತೆ. ಆರ್ಟಿಕಲ್ಸ್ ಎ ಆನ್ ದ ಇರೋ ಮೂರೇ ಪದಗಳನ್ನು ಹೇಗೆ ಬಳಸ್ಬೋದು, ಯಾವುದು ಡೆಫಿನೆಟ್ ಯಾವುದು ಇಂಡೆಫಿನೆಟ್ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಡಿಗ್ರೀಸ್ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಆ್ಯಂಡ್ ಪಾಸಿಟಿವ್ ಡಿಗ್ರೀಸ್. ಆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಿಮಗೆ ಪರೀಕ್ಷೆಗಳಲ್ಲಿ ಹೇಳ್ತಾರೆ. 2017 ಇಸ್ವಿ ಒಂದು ಕ್ವಶನ್ ಪೇಪರ್ನ ತಗೊಂಡು ಹೇಗೆ ಆ 30 ಅಂಕಗಳು ಡಿವೈಡ್ ಆಗಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ನಿಮಗೆ ಪ್ರಿಪೋಸಿಷನ್ನ ಮೇಲೆ 5 ಅಂಕಗಳಿಗೆ ಕೇಳಿದ್ದಾರೆ, ವರ್ಬ್ನ ಮೇಲೆ 5 ಅಂಕಗಳಿಗೆ ಕೇಳಿದ್ದಾರೆ, ಕಂಜಂಕ್ಷನ್ನ ಮೇಲೆ 5 ಅಂಕಗಳಿಗೆ ಕೇಳಿದ್ದಾರೆ, vocabularies 4, spelling 3, articles 3, ಡಿಗ್ರೀಸ್ 1. ಸೊ ಕೂಡಿದ್ರೆ 26 ಅಂಕಗಳಾಯಿತು. ಇನ್ನು 4 ಅಂಕಗಳು ಏನು ಕೇಳಿದ್ದಾರೆ, ಆಂಟೋನಿಮ್ಸ್, ಸಿನಾನಿಮ್ಸ್ ಹಾಗೆಯೇ ಕರೆಕ್ಷನ್ ಆಫ್ ವರ್ಡ್ಸ್ನಲ್ಲಿ ಕೇಳಿದ್ದಾರೆ. ಈ 30 ಅಂಕಗಳು ನಮಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ರಿಪೋಸಿಷನ್, ವರ್ಬ್, ಕಂಜಂಕ್ಷನ್, vocabularies. ಹೇಗೆ ಇದನ್ನು ನಾವು ಬಳಸ್ಕೊಳ್ಳೋದು, ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಅದರಿಂದ 3 ಕ್ವಶನ್ಸ್ನ ತಗೊಂಡಿದ್ದೀನಿ ಆ ಕ್ವಶನ್ ಪೇಪರಿಂದ. ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಈ ಪೂರ್ತಿ ಕ್ವಶನ್ ಪೇಪರ್ನ ನಾನು ಫೋಟೋನ ಕೂಡ ಆ್ಯಡ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಮುಂದೆ ಅದನ್ನು ನೀವು ನೋಡ್ಬೋದು. ಐ ಡ್ಯಾಶ್ ಯು ಇನ್ ದಿಸ್ ಇಶ್ಯೂ. ಪ್ರಶ್ನೆಯ ಉತ್ತರ ನೋಡಿ ಹೇಗಿದೆ. ಅಗ್ರಿ ವಿತ್, ಅಗ್ರಿ ಆನ್, ಅಗ್ರಿ ಇನ್, ಅಗ್ರಿ ಅಬೌಟ್. ಸೊ ಇಟ್ಸ್ ಅಬೌಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅನ್ನು ನಾವು ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂತಲೇ ಕರಿಬೋದು. ನಮ್ಗೆ ಎಷ್ಟು ವಿಭಕ್ತಿ ಪ್ರತ್ಯಯಗಳಿದೆ ಅಂತ ಗೊತ್ತಿದೆ. ನಾವು ಓದ್ಬೇಕಾದ್ರೆ 8 ಇತ್ತು, ಈಗ 7 ಹೇಳ್ಕೊಡ್ತಾ ಇದ್ದಾರೆ. ಆ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಿಪೋಸಿಷನ್ ನಿಮಗೆ ತುಂಬ ಈಸಿ. ಐ ಅಗ್ರಿ ವಿತ್ ಯು ಆನ್ ದಿಸ್ ಇಶ್ಯೂ. ಐ ಅಗ್ರಿ ಆನ್ ಯು ಆನ್ ದಿಸ್ ಇಶ್ಯೂ. ಐ ಅಗ್ರಿ ಇನ್ ಯು ಆನ್ ದಿಸ್ ಇಶ್ಯೂ. ಐ ಅಗ್ರಿ ಅಬೌಟ್ ಯು ಆನ್ ದಿಸ್ ಇಶ್ಯೂ. ನೋಡಿ, ಹೇಳ್ದಾಗ ನಿಮಗೆ ಒಂಥರ ಕೆಲವೊಂದು ಸೆಟ್ಟೇ ಆಗಲ್ಲ ಅನಿಸುತ್ತೆ. ಆನ್ ಅಂತ ಅಂದರೆ ಮೇಲೆ, ಇನ್ನಂದರೆ ಒಳಗೆ, ಎಬೌಟ್ ಅಂತ ಅಂದಾಗ ಅದರ ಬಗ್ಗೆ ಅಂತ ಬರುತ್ತೆ. ಅದು ಯಾವುದು ಕೂಡ ಈ ಒಂದು ಸೆಂಟೆನ್ಸ್ಗೆ ಕನೆಕ್ಟ್ ಆಗ್ತಿಲ್ಲ. ಐ ಅಗ್ರಿ ವಿತ್ ಯು ಆನ್ ದಿಸ್ ಇಶ್ಯೂ. ನಾನು ನಿನ್ನ ಈ ವಿಚಾರದ ಜೊತೆಯಲ್ಲಿ ಹೊಂದಾಡ್ಕೊಳ್ತೀನಿ, ಅಥವಾ ನಾನು ನಿನ್ನ ವಿಚಾರಗಳಿಗೆ ನಾನು ಒಪ್ಕೊಳ್ತೀನಿ ಅಂತ ಅನ್ಬೇಕಾದ್ರೆ ಇಲ್ಲಿ ಜೊತೆಯಲ್ಲಿ, ನಿನ್ನ ವಿಚಾರಗಳ ಜೊತೆಯಲ್ಲಿ, ಅಥವಾ ನಿನ್ನ ವಿಷಯದ ಅಥವಾ ನಿನ್ನ ಒಂದು ಇಶ್ಯೂವಿನ ಜೊತೆಯಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅಗ್ರಿ ಮಾಡ್ತೀನಿ ಅನ್ನುವಂಥ ಮೀನಿಂಗ್ ಬಂದಾಗ ಅಗ್ರಿ ವಿತ್, ದಟ್ಸ್ ಅ ಪ್ರಿಪೋಸಿಷನ್. ಸೆಕೆಂಡ್ ಒನ್ ನೋಡಿ, ಐ ಡಿಡ್ ನಾಟ್ ಡ್ಯಾಶ್ ಮೈ ಪೇಚೆಕ್ ದಿಸ್ ವೀಕ್. ಇದರಲ್ಲಿ ತುಂಬ ಗಮನಿಸಬೇಕಾಗಿರುವಂಥದ್ದು ದಿಸ್ ವೀಕ್. ದಿಸ್ ವೀಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಟೆನ್ಸ್ ಕೂಡ ನಮಗೆ ಗ್ರಾಮರ್ ಭಾಳ ಇಂಪಾರ್ಟೆಂಟ್. ದಿಸ್ ವೀಕ್. ಹಾಗಾದ್ರೆ ಏನೇನು ಆನ್ಸರ್ ಇದೆ ನೋಡಿ. ರಿಸೀವ್, 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 ರಿಸೀವ್ಡ್ ಎಲ್ಲ ಒಂದೇ ಥರ ಇದೆ ಅಲ್ವಾ. ಇಲ್ಲಿ ನಮಗೆ ಹೆಲ್ಪ್ ಆಗುವಂಥದ್ದು ಸ್ಪೆಲ್ಲಿಂಗ್. ರಿಸೀವೇ ಇದೆ. ಈಗ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ನೋಡಿ. RECEIV ಕರೆಕ್ಟೋ ತಪ್ಪೋ ಯೋಚನೆ ಮಾಡ್ತಾರೆ. RECIEV. ಅಫ್ಕೋರ್ಸ್ ರಿಸೀವ್ನ ಸ್ಪೆಲ್ಲಿಂಗ್ RECEIV. ರಿಸೀವ್ ಅನ್ನೋ ಉತ್ತರ ಗೊತ್ತು. ರಿಸೀವ್ ಆಗಬೇಕು, ರಿಸೀವ್ಡ್ ಆಗಬೇಕು ಕನ್ಫ್ಯೂಷನ್. ಆಗ ನೀವು ಇದು ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಯಾವ ಫಾರ್ಮಲ್ಲಿದೆ, ಇದು ಪ್ರೆಸೆಂಟ್ ಟೆನ್ಸ್. ದಿಸ್ ವೀಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ರಿಸೀವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ದ ಆನ್ಸರ್ ಈಸ್ ರಿಸೀವ್.
ಏನು ಮಾಡಿದೆ, ಐ ಡಿಡ್ ನಾಟ್ ರಿಸೀವ್ ಮೈ ಪೇ ಚೆಕ್ ದಿಸ್ ವೀಕ್ ಅನ್ನೋಂಥ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಲಾಸ್ಟ್ ಒನ್ ನೋಡಿ, ಪಿಕ್ ಔಟ್ ದ ರಾಂಗ್ ಪ್ಲೂರಲ್ ಫಾರ್ಮ್. ನಮಗೆ ಗೊತ್ತಿರೋ ಹಾಗೆ ನಮ್ಮ ನೌನಲ್ಲಿ ಎರಡು ರೀತಿಯ ವಚನಗಳಿದೆ, ಬಹುವಚನ, ಏಕವಚನ, ಸಿಂಗುಲರ್, ಪ್ಲೂರಲ್. ಪ್ಲೂರಲ್ ಕನ್ನಡದಲ್ಲಿ ಗಳು ಅನ್ನೋ ವರ್ಡ್ನ ಆ್ಯಡ್ ಮಾಡಿದ ತಕ್ಷಣ ಈಸಿಯಾಗಿ ನಾವು ಪ್ಲೂರಲ್ ಫಾರ್ಮ್ನ ಬಳಸ್ಬೋದು. ಬಟ್ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಫಾರ್ಮ್ ನಾವು ಬಳಸ್ತಾ ಹೋಗ್ತೀವಿ. ಇದಕ್ಕೆ ತಕ್ಕಂತಹ ಕೆಲವೊಂದು ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡಿದ್ದೀನಿ, ದಯವಿಟ್ಟು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ 4 ಪದಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೋ ಒಂದು ಪ್ಲೂರಲ್ ಫಾರ್ಮ್, ಎಲ್ಲದೂ ಪ್ಲೂರಲ್ ಫಾರ್ಮೇ, ಆದರೆ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಸೊ ಇಲ್ಲೂ ಕೂಡ ನಮಗೆ ಸ್ಪೆಲ್ಲಿಂಗ್ ಮತ್ತು ವೆಕ್ಯಾಬ್ಯುಲರಿ ನಾಲೆಜ್ ಇರಬೇಕು. ಪೊಟ್ಯಾಟೋಸ್, ಗ್ರೇಪ್ಸ್, ಮ್ಯಾಂಗೋಸ್, ಟೊಮ್ಯಾಟೋಸ್. ನೋಡಿ ಎಲ್ಲ ಕರೆಕ್ಟ್ ಇದೆ. ಪೊಟ್ಯಾಟೋ ಎಸ್ ಆ್ಯಡ್ ಮಾಡಿದ್ದೀನಿ, ಗ್ರೇಪ್ಸ್ ಎಸ್, ಮ್ಯಾಂಗೋಸ್ ಇಲ್ಲಿ ಏನೋ ಮಿಸ್ ಆಗಿದೆ, ಇ, ಮ್ಯಾಂಗೋಸ್ MANGOES ಸ್ಪೆಲ್ಲಿಂಗ್ ತಪ್ಪಾಗಿದೆ. ಹಾಗಾಗಿ ದಿಸ್ ಈಸ್ ಅ ರಾಂಗ್ ಪ್ಲೂರಲ್ ಫಾರ್ಮ್. ಸೊ ನಾವು ಏನೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರತಿಯೊಂದನ್ನು ಕೂಡ ಈಗ ನಾವು ಡೀಟೇಲ್ ಆಗಿ ಎಕ್ಸಾಮ್ ಪರ್ಪಸ್ಸಿಗೆ ಓದ್ತಾ ಇದ್ದೀನಿ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಫ್ರೀ ಸಮಯದಲ್ಲಿ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಾನು ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್, 8 ಪಾರ್ಟ್ಸ್ ಆಫ್ ಸ್ಪೀಚ್, ಬಹುವಚನ, ಏಕವಚನ, ನೌನ್ಸ್ ಆನ್ ದ ಬೇಸ್ ಆಫ್ ಜೆಂಡರ್ ಎಲ್ಲದನ್ನು ಕೂಡ ಈ ಚಾನಲ್ನಲ್ಲಿ ಹಾಕಿದ್ದೀನಿ. ನಾನು ಹೇಳ್ದ ಹಾಗೆ ನಿಮಗಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ 2017 ಕ್ವಶನ್ ಪೇಪರ್ನ ಪ್ಯಾಟ್ರನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಒಟ್ಟು ಮ್ಯಾಕ್ಸಿಮಮ್ ನಮಗೆ 200 ಮಾರ್ಕ್ಸ್ ಸಿಗಿದೆ. 100 ಕ್ವಶನ್ಸ್ 200 ಮಾರ್ಕ್ಸ್. 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತಂದರೆ 30 ಇಂಗ್ಲೀಷ್ ಪ್ರಶ್ನೆಗಳು ನಮಗೆ ಇಲ್ಲಿ 60 ಅಂಕಗಳನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ನಾವು ಇಂಗ್ಲೀಷ್ನ ಕಡೆ ಕಾನ್ಸಂಟ್ರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯೂಶ್ವಲಿ ಕಂಟಿನ್ಯೂ ಇಂಗ್ಲೀಷೇ ಕ್ವಶನ್ ಪೇಪರಲ್ಲಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕನ್ನಡ, ಇಂಗ್ಲೀಷ್, GK ಎಲ್ಲದೂ ಕೂಡ ಮಿಕ್ಸಪ್ ಆಗಿ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಕ್ವಶನ್ ಪೇಪರ್ ನಿಮಗೆ KPSC ವೆಬ್ಸೈಟ್ನಲ್ಲಿ ಹೋದರೆ ಸಿಗುತ್ತೆ. ಹಾಗೆಯೇ ಇದ್ರ ಕೀ ಆನ್ಸರ್ಸ್ ಕೂಡ ನಿಮಗೆ ಸಿಗುತ್ತೆ. ಈಗ ಆಲ್ರೆಡಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಯಾವುದಾದ್ರ ಮೇಲೆ ಇರಬೇಕು ಅನ್ನೋದ್ರ ಬಗ್ಗೆ ಇವಾಗ ಒಂದು ನಾಲೆಡ್ಜ್ ಇದೆ ನಮ್ಮ ಹತ್ರ ಅಲ್ವಾ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ನಾನು ವರ್ಬ್ನ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಪರೀಕ್ಷೆಗಳಲ್ಲಿ ನಾವು ಈಸ್, ಆರ್, ಆ್ಯಮ್, ವಾಸ್, ವರ್ಬ್ ಅಂದಾಗ ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಫಿಲ್ ಮಾಡೋದು, ಹಾಗೆ ಮೇನ್ ವರ್ಬ್ಸ್ ಹೇಗಿರುತ್ತೆ, ಹೇಗೆ ಅದನ್ನು ನಾವು ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಆಲ್ರೆಡಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ಟೈಪ್ಸ್ ಆಫ್ ನೌನ್, ಕ್ಲಾಸಿಫಿಕೇಷನ್ ಆಫ್ ನೌನ್ನ ಡೀಟೇಲ್ ಆಗಿ PPTಯ ಮೂಲಕ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ. ಅದನ್ನು ನೀವು ಒಂದ್ಸಲಿ ನೋಡಿ. ಅದನ್ನು ನೋಡೋದ್ರಿಂದ ನಿಮಗೆ ಬೇಸಿಕ್ ನಾಲೆಡ್ಜು ಇಂಗ್ಲೀಷ್ನ ಬಗ್ಗೆ ಗೊತ್ತಾಗುತ್ತೆ. ಮುಂದಿನ ಅಪ್ಡೇಟಿಗಾಗಿ ಮತ್ತು ಹಾಗೆಯೇ ನೋಟಿಫಿಕೇಷನಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.